ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ಚರ್ಚೆ ಮಾಡ್ತೇವೆ. ಅದಕ್ಕೆ ಸಂಬಂಧಿಸಿದಂತೆ ಇದು 4ನೇ ಕ್ಲಾಸು. ಇವತ್ತಿನ ವಿಡಿಯೋದಲ್ಲಿ 50 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕನ್ನು ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಜರ್ಮನ್ ಬೆಳ್ಳಿಯನ್ನು ಉತ್ಪಾದಿಸಲು ಈ ಕೆಳಗಿನಗಳಲ್ಲಿ ಯಾವುದು ಅಗತ್ಯವಿಲ್ಲ? ಇಲ್ಲಿ ಪ್ರಶ್ನೆ ಅಗತ್ಯವಿಲ್ಲ ಅಂತ ಕೇಳಿರ್ತಾರೆ, ಅದಕ್ಕೆ ಸರಿಯಾದ ಉತ್ತರ ಬೆಳ್ಳಿಯಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಮಾನವನ ರಕ್ತದ pH ಎಷ್ಟು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸ್ವಲ್ಪ ಬೇಸಿಕ್ ಅಂದರೆ ಈ ರೀತಿ ಇರ್ತದೆ. ನೆಕ್ಸ್ಟ್ ಪ್ರಶ್ನೆ, ಬೋಲೋಮೀಟರನ್ನು ಯಾವುದನ್ನು ಅಳೆಯಲು ಬಳಸಲಾಗ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆವರ್ತನವನ್ನು ಅಳೆಯಲು ಬಳಸಲಾಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಯಾವುದೇ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸೌರಶಕ್ತಿ ಬಳಕೆ, ಆಪ್ಷನ್ ಸಿ ಆಗಿರ್ತದೆ. ಸ್ನೇಹಿತರೆ, ನಿಮಗೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಸಿಲೆಬಸ್ಸಲ್ಲಿರುವ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸು, ರೀಸನಿಂಗು ಮತ್ತು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸು ಕೇವಲ 200 ರೂಪಾಯಿಗಾಗಿ ಇವನ್ನ ನೀಡ್ತಾಯಿದ್ರೆ. ಸ್ನೇಹಿತರೆ, ಇದ್ರ ಜೊತೆಗೆ ಏನು ಈ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಿಲ್ಲ, ಇದರಲ್ಲಿ 1000 ಇಂಪಾರ್ಟೆಂಟ್ ಸೈನ್ಸ್ ಪ್ರಶ್ನೆಗಳು ಇರುತ್ತೆ. ಈ ನೋಟ್ಸ್ ಕೂಡ ನಿಮಗೆ ಉಚಿತವಾಗಿ ಕೊಡ್ತದೆ. ಸ್ನೇಹಿತರೆ, ಇದರ ಬೆಲೆ ಬಂದು ಕೇವಲ 200 ರೂಪಾಯಿಗಾಗಿ ಇವೆಲ್ಲ ಕೊಡ್ತದೆ. GK, ಸೈನ್ಸು, ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಎಲ್ಲ ಸೇರಿ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ನೀಡ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಈ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ನಿಮಗೆಲ್ಲ ನೋಟ್ಸನ್ನು ಕಳಿಸ್ತಾರೆ. ಕೇವಲ ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿರಿ, ಯಾರು ಕೂಡ ಕಾಲನ್ನು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಹೆಚ್ಚು ಮಾಲಿನ್ಯಕಾರಕ ಕೈಗಾರಿಕೆಗಳು ಈ ವರ್ಗದ ಅಡಿಯಲ್ಲಿ ಬರುತ್ತವೆ ಅಂತ ಕೇಳ್ತಾರೆ. ಸ್ನೇಹಿತರೆ, 155ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಂಪು, ರೆಡ್ ಜೋನ್ದಾಗ ಇರ್ತವೆ. ನೆಕ್ಸ್ಟ್ ಪ್ರಶ್ನೆ, ಲೋಹದ ಅಲ್ಟ್ರಾ ಶುದ್ಧೀಕರಣವನ್ನು ಇದರಿಂದ ಮಾಡಲಾಗುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ವಲಯ ಕರಗುವಿಕೆ ಯಂತ್ರ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಟ್ರಾನ್ಸ್ಲೇಟರ್ನಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಸರಿಯಾದ ಉತ್ತರ ಜಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು 3 ಕೋಣೆಗಳ ಹೃದಯವನ್ನು ಹೊಂದಿದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 159ನೇ ಪ್ರಶ್ನೆ, 73% ಕಬ್ಬಿಣ, 17% ಕ್ರೋಮಿಯಂ ಮತ್ತು 8% ನಿಕ್ಕಲ್ ಮತ್ತು 1% ಕಾರ್ಬನ್ ರೂಪಗಳ ಮಿಶ್ರಣವನ್ನು ಏನನ್ನು ತಯಾರು ಮಾಡ್ಲಿಕ್ಕೆ ಯೂಸ್ ಮಾಡ್ತಾರಂತ ಕೇಳ್ತಾರೆ. ಸ್ನೇಹಿತರೆ, ಸ್ಟೀಲನ್ನು ಮಾಡಲು ಬಳಸ್ತಾರೆ. ಇನ್ನು ಕೆಳಗಿನ ಪ್ರಶ್ನೆ ನೋಡಿದರೆ 160ನೇ ಪ್ರಶ್ನೆ, ಕೆಳಗಿನ ರಂಜಕಗಳಲ್ಲಿ ಯಾವುದು ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಿಳಿ ರಂಜಕ. ನೆಕ್ಸ್ಟ್ ಪ್ರಶ್ನೆ, ವಯಸ್ಕ ಬೆಕ್ಕಿನಲ್ಲಿರುವ ಒಟ್ಟು ಹಲ್ಲುಗಳ ಸಂಖ್ಯೆ. ಇದಕ್ಕೆ ಸರಿಯಾದ ಉತ್ತರ 161ನೇ ಪ್ರಶ್ನೆ ಸರಿಯಾದ ಆಪ್ಷನ್ ಸಿ, 30 ಹಲ್ಲುಗಳು ಇರ್ತವೆ. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 162ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ವಿಟಮಿನ್ ಎನ ದೊಡ್ಡ ಪೂರೈಕೆಯನ್ನು ನೀಡುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸಿಟ್ರಸ್ ಹಣ್ಣು. ನೆಕ್ಸ್ಟ್, ವಿಟಮಿನ್ ಕೆಯ ಪ್ರಾಥಮಿಕ ಕಾರ್ಯ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಕ್ತ ಹೆಪ್ಪುಗಟ್ಟುವಿಕೆ. ನೆಕ್ಸ್ಟ್ ಪ್ರಶ್ನೆ, ಹಾಲಿಟೋಸಿಸ್ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ದುರ್ವಾಸನೆ. ನೆಕ್ಸ್ಟ್ ಪ್ರಶ್ನೆ, ಸಿಲಿಕೋಸಿಸ್ ಇದಕ್ಕೆ ಸಂಬಂಧಿಸಿದ ರೋಗವಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶ್ವಾಸಕೋಶ. ಸ್ನೇಹಿತರೆ, ನಿಮಗೇನಾದರೂ ಈ PDF ಬೇಕಾಗಿತ್ತಪ್ಪ ಅಂದ್ರೆ ಸ್ನೇಹಿತರೆ, ನಿಮಗೆ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ GK ನೋಟ್ಸು ಮತ್ತು ಸೈನ್ಸ್ಗೆ ಸಂಬಂಧಿಸಿದ ಈ PDF ಎಲ್ಲ 1000 ಇಂಪಾರ್ಟೆಂಟ್ ಪಿಕ್ಸ್ ಕ್ವಶನ್ ಇರ್ತಾರೆ ಮತ್ತು ಡೀಟೇಲ್ಸ್ ನೋಟ್ಸು, ಇದ್ರ ಜೊತೆಗೆ ಮತ್ತು ಮ್ಯಾಥಮೆಟಿಕ್ಸು, ರೀಸನಿಂಗು, ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ಇದ್ರ ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸು, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಎಲ್ಲ ಕೂಡಿ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 95381515
3 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಮಾಡಿರಿ. ಈ ಸ್ಕ್ರೀನ್ಶಾಟನ್ನು ಕಳಿಸ್ರಿ. ಕೇವಲ 200 ರೂಪಾಯಿಗೆ ನಿಮಗೆ ಎಲ್ಲ ನೋಟ್ಸನ್ನು ಕೊಡ್ತಾರೆ. ಇಲ್ಲಪ್ಪ ಅಂದ್ರೆ 300ವರೆಗೂ ಕೂಡ ವಿಧಿಸ್ತಾರೆ. ಅದಕ್ಕಾಗಿ ಆದಷ್ಟು ಈ ವಿಡಿಯೋ ನೋಡಿದ್ದೆ ಸ್ಕ್ರೀನ್ಶಾಟ್ ಕಳಿಸ್ರಿ. ನೆಕ್ಸ್ಟ್ ಹೋಮಿಯೋಪತಿಯ ಸಂಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಯಾಮ್ಯುಯಲ್ ಹ್ಯಾನೆಮನ್ ಅಂತ ಆಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಹೊಟ್ಟೆಯಲ್ಲಿ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಈ ಕೆಳಗಿನಗಳಲ್ಲಿ ಯಾವುದು ಹೆಚ್ಚಾಗಿ ಅಗತ್ಯವಿದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀರು ಆಗಿರ್ತದೆ. ಇನ್ನು ಹಿಮೋಗ್ಲೋಬಿನ್ ಮತ್ತು ಮಯೋಗ್ಲೋಬಿನ್ ಎರಡೂ ರಚನೆಗೆ ಅಗತ್ಯವಿದೆ. ಏನು ಅಗತ್ಯ ಐತಪ್ಪ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಕಬ್ಬಿಣ ಅಗತ್ಯ ಇರ್ತದೆ. ನೆಕ್ಸ್ಟ್ ಪ್ರಶ್ನೆ, ಮೋಲ್ ಇದರ ಘಟಕವಾಗಿದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆಪ್ಷನ್ ಸಿ ವಸ್ತುವಿನ ಪರಿಮಾಣ. ಕಪ್ಪೆಗಳು ಶೀತ ರಕ್ತದ ಪ್ರಾಣಿಗಳು. ಇದು ಕರೆಕ್ಟ್ ಐತೆ ಅಲ್ಲ ಅಂತ ಹೇಳಬೇಕಾಗಿರ್ತದೆ. ಸರಿಯಾಗಿ ಇರ್ತದೆ, ನಿಜ. ಟೇಲ್ಸಾ ಇದರ ಪ್ರಮಾಣೀಕೃತ ಘಟಕವಾಗಿದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಗ್ನೆಟಿಕ್ ಫ್ಲಕ್ಸ್ ಸಾಂದ್ರತೆ. ಕೆಳಗಿನಗಳಲ್ಲಿ ಯಾವುದು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಅಂತ ಕೇಳ್ತಾರೆ. 172ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂತ್ರಜನಕಾಂಗದ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ದ್ಯುತಿ ಸಂಶ್ಲೇಷಣೆಯಲ್ಲಿ ಆಮ್ಲಜನಕವು ಇದರಿಂದ ಬಿಡುಗಡೆ ಆಗುತ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ H2O ಅಂತ ಆಗಿರ್ತದೆ. ಇನ್ನು ಮೊದಲ ಪ್ರತ್ಯೇಕವಾದ ಪ್ರತಿಜೀವಕ ಯಾವುದು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೆನ್ಸಿಲಿನ್. ವಿನೆಗರ್ ಇದರ ಸಾಮಾನ್ಯ ಹೆಸರು ಕೇಳಿರ್ತಾರೆ. ಸ್ನೇಹಿತರೆ, ಅಸಿಟಿಕ್ ಆಮ್ಲ. ಅಂದರೆ ವಿನೆಗರ್ದಾಗ ಏನಿರುತ್ತೆ ಅಂತ ಕೇಳಿದ್ರು ಕೂಡ ಇಲ್ಲಿ ಸರಿಯಾದ ಉತ್ತರ ಅಸಿಟಿಕ್ ಆಮ್ಲನೇ ಆಗಿರ್ತದೆ. ಇಲ್ಲಿ ಆಮ್ಲ ಪ್ರತ್ಯಾಮ್ಲ ಕ್ಲಾಸನ್ನು ಕೇಳಿ ನೀವು ಅದರೊಳಗೆ ಸಂಪೂರ್ಣ ಮಾಹಿತಿ ಇರ್ತದೆ. ನೆಕ್ಸ್ಟ್ ಪ್ರಶ್ನೆ, ಪ್ರೋಟೀನ್ಗಳ ಜೀರ್ಣಕ್ರಿಯೆಯಲ್ಲಿ ಇಲ್ಲಿ ಪ್ರಾರಂಭವಾಗುತ್ತೆ. ಪ್ರೋಟೀನ್ಗಳ ಕ್ರಿಯೆ ಎಲ್ಲಿ ಪ್ರಾರಂಭ ಆಗ್ತದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಟ್ಟೆಯಲ್ಲಿ ಪ್ರಾರಂಭ ಆಗ್ತದೆ. ನೆಕ್ಸ್ಟ್, ಅನೋಸ್ಮಿಯಾ ಅಂದರೆ ಏನಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ವಾಸನೆಯ ಪ್ರಜ್ಞೆಯ ನಷ್ಟ. ನೆಕ್ಸ್ಟ್ ಪ್ರಶ್ನೆ, ಹೂವುಗಳು ಮತ್ತು ಬೀಜಗಳನ್ನು ಹೊಂದಿರುವ ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. ಸ್ನೇಹಿತರೆ, 178ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಂಜಿಯೋಸ್ಪರ್ಮ್ ಅಂತ ಕರೀತಾರೆ. ಅಂಜಿಯೋಸ್ಪರ್ಮ್. ನೆಕ್ಸ್ಟ್ 179ನೇ ಪ್ರಶ್ನೆಗೆ ಸರಿಯಾದ ಪ್ರಶ್ನೆ ನೋಡೋದಾದರೆ, ಎಲೆಗಳನ್ನು ಹೀನವಾಗಿ ಬಳಸುವ ಮರ ಯಾವುದು ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಲಾಸೋನಿಯಾ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಶಕ್ತಿಯನ್ನು ಒದಗಿಸುವುದಿಲ್ಲ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಸಿ ವಿಟಮಿನ್. ನೆಕ್ಸ್ಟ್, ಕೆಳಗಿನಗಳಲ್ಲಿ ಯಾವುದು ಮಳೆ ಬಿಲ್ಲಿನಲ್ಲಿ ಬಣ್ಣವಲ್ಲ? ಇನ್ನು ಕಾಮನ ಬೆಳ್ಳಿನಲ್ಲಿ ಬಣ್ಣವಲ್ಲ ಅಂತ ಕೇಳೋದು, ಮಳೆ ಬಿಲ್ಲಿನಲ್ಲಿ ಬಣ್ಣವಲ್ಲ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಕಪ್ಪು ಬಣ್ಣ. ನೆಕ್ಸ್ಟ್, ಮಧ್ಯದ ಕುದಿಯುವ ಬಿಂದು ಕೇಳಿರ್ತಾರೆ. ಆಪ್ಷನ್ ಎ 78 ಡಿಗ್ರಿ ಸೆಲ್ಸಿಯಸ್. ಮೂತ್ರವು ಇದರಲ್ಲಿ ಉತ್ಪತ್ತಿಯಾಗುತ್ತದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡದಲ್ಲಿ, ಕಿಡ್ನಿ ಒಳಗ್ರಿ. ನೆಕ್ಸ್ಟ್ ಪ್ರಶ್ನೆ 184ನೇ ಪ್ರಶ್ನೆ, ಪಕ್ಷಿಗಳು ಸಾಮಾನ್ಯವಾಗಿ ಏಕವನ್ನು ಹೊಂದಿರುತ್ತವೆ. ಪಕ್ಷಿ ಒಳಗೆ ಏನು ಒಂದೇ ಇರ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂಡಾಶಯ. ನೆಕ್ಸ್ಟ್, ಜೀವಕೋಶಗಳ ಅಧ್ಯಯನದೊಂದಿಗೆ ವ್ಯವಹರಿಸುವ ಜೀವಶಾಸ್ತ್ರದ ಶಾಖೆಯನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಸೈಟೋಲಾಜಿ. 186ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅನಿಲವನ್ನು ಬೀದಿ ದೀಪಗಳ ಹಳದಿ ದೀಪಗಳಲ್ಲಿ ಬಳಸಲಾಗುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ. ನೆಕ್ಸ್ಟ್, ಹೆಚ್ಚಿನ ಎತ್ತರದಲ್ಲಿ ನೀರಿನ ಕುದಿಯುವ ಬಿಂದು ಅದರ ಕಾರಣದಿಂದಾಗಿ ಕಡಿಮೆಯಾಗುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಕಡಿಮೆ ವಾತಾವರಣದ ಒತ್ತಡ. ನೆಕ್ಸ್ಟ್ ಪ್ರಶ್ನೆ 188ನೇ ಪ್ರಶ್ನೆ, ಕೆಳಗಿನ ಯಾವ ಅಂಗವು ಮಾನವನ ದೇಹದಲ್ಲಿ ನೀರಿನ ಸಮತೋಲನಕ್ಕೆ ಕಾರಣವಾಗಿದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡ. ನೆಕ್ಸ್ಟ್ ಪ್ರಶ್ನೆ, ರಸಗೊಬ್ಬರ ತಯಾರಿಕೆ ಈ ಕೆಳಗಿನ ಯಾವ ಅಂಶವನ್ನು ಬಳಸಲಾಗುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಪೊಟ್ಯಾಷಿಯಂ. ನೆಕ್ಸ್ಟ್, ಎಲ್ಲ ಆಮ್ಲಗಳಲ್ಲಿ ಯಾವ ಅಂಶವು ಸಾಮಾನ್ಯವಾಗಿದೆ? ಸ್ನೇಹಿತರೆ, 190ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಡ್ರೋಜನ್.
ನೆಕ್ಸ್ಟ್ ಪ್ರಶ್ನೆ, ದ್ವಿದಳ ಧಾನ್ಯಗಳು ಇದರ ಉತ್ತಮ ಮೂಲವಾಗಿದೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರೋಟೀನ್ಗಳು. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದು ಜೈವಿಕ ವಿಘಟನೀಯವಾಗಿದೆ ಅಂತ ಕೇಳ್ತಾರೆ. 192ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪೇಪರ್. ಇನ್ನು ಅಳತೆಗಾಗಿ ಒಂದು ಗಂಟು ಬಳಸಲಾಗುತ್ತದೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹಡಗುಗಳ ವೇಗ. ಅತಿಯಾದ ಮದ್ಯಪಾನದಿಂದ ಹಾನಿಗೊಳಗಾಗುವ ಅಂಗ ಯಾವುದು ಅಂತ ಕೇಳ್ತಾರೆ. ಸ್ನೇಹಿತರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಬಿ, ಯಕೃತ ಅಥವಾ ಲಿವರ್. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ದು ಸ್ವಲ್ಪ ನಿಮಗೆ ಡೌಟ್ ಬರ್ತಿರ್ತಾವೆ, ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ. ಇಲ್ಲಿ ಮೂತ್ರಪಿಂಡಕ್ಕೆ ಕಿಡ್ನಿ ಅಂತಾರೆ, ಯಕೃತ ಅಂದರೆ ಯಾರಿಗೂ ಗೊತ್ತಾಗಲ್ಲ ರೀ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕುಡಿಯೋರ್ದು ಯಾವ ರೀತಿ ಅಂತಿರ್ತಾರೆ, ಭಾಳ ಕುಡಿಬೇಡಿ ಈ ಲಿವರ್ ಹಾಳು ಮಾಡ್ಕೋತಿ ಅಂತ ಈ ರೀತಿ ಹೇಳ್ತಿರ್ತಾರೆ. ಬರೀ ಕುಡಿದು ಲಿವರ್ ಹಾಳು ಮಾಡಿ ಶೆಡದತ್ ನೋಡಿದಂತ ಈ ರೀತಿ ಅಂತಿರ್ತಾರೆ. ಅದಕ್ಕೆ ಸ್ವಲ್ಪ ಕನ್ನಡಕ್ಕೆ ಇಂಗ್ಲೀಷ್ಗೆ ವ್ಯತ್ಯಾಸ ಇರ್ತದೆ. ನೆಕ್ಸ್ಟ್ ಪ್ರಶ್ನೆ 195ನೇ ಪ್ರಶ್ನೆ, ಕೆಳಗಿನ ಕಾಯಿಲೆಗಳಲ್ಲಿ ಕಬ್ಬಿಣ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಕ್ತಹೀನತೆ. ನೆಕ್ಸ್ಟ್ ಪ್ರಶ್ನೆ, ಜೆನೆಟಿಕ್ ಇಂಜಿನಿಯರಿಂಗ್ ಇದರ ಒಂದು ಶಾಖೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜೀವಶಾಸ್ತ್ರ. ನೆಕ್ಸ್ಟ್, ಹಿಮಾಮೃತ ರಸ್ತೆಗಳಲ್ಲಿ ಮಂಜುಗಡ್ಡೆಯನ್ನು ಕರಗಿಸಲು ಡ್ಯಾಶನ್ನು ಮಿಶ್ರಣವಾಗಿದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಉಪ್ಪು ಆಗಿರ್ತದೆ. ನೆಕ್ಸ್ಟ್ 198ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಮಾನವನ ದೇಹದಲ್ಲಿ ಕಠಿಣವಾದ ವಸ್ತುವಾಗಿದೆ ಅಂತ ಕೇಳ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ದಂತಕವಚ. ನೆಕ್ಸ್ಟಿನ, ಬಣ್ಣ ಕುರುಡುತನ ಹೊಂದಿರುವ ವ್ಯಕ್ತಿಯು ಕೆಳಗಿನಲ್ಲಿ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಿಲ್ಲ ಅಂತ ಕೇಳ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕೆಂಪು ಹಸಿರು. ನೆಕ್ಸ್ಟ್, ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು. ಸ್ನೇಹಿತರೆ ಇದನ್ನು ವಿಡಿಯೋಯನ್ನು ನೋಡಾಕತ್ತಾರೆ, ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಯಾವುದು ಅಂತ 210 ಟೈಪ್ ಮಾಡಿ. ಅದಕ್ಕೆ ಆನ್ಸರ್ ಎ ಇದ್ರೆ ಎ, ಬಿ ಇದ್ರೆ ಬಿ, ಸಿ ಇದ್ರೆ ಸಿ, ಡಿ ಇದ್ರೆ ಡಿ ಆಪ್ಷನ್ನ ಆದಷ್ಟು ಕಮೆಂಟ್ ಮಾಡಿ. ಸ್ನೇಹಿತರೆ ನಿಮಗೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿತ್ತಂದ್ರೆ, ಸ್ನೇಹಿತರೆ ನಿಮಗೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿ ಸಿಲೆಬಸ್ಸಲ್ಲಿರುವ GK ಆಗಿರ್ಬೋದು, GKಗೆ ಸಂಬಂಧಿಸಿ 1000 ಇಂಪಾರ್ಟೆಂಟ್ ಕ್ವಶನ್ಗಳು ಇರ್ತವೆ. ಸ್ನೇಹಿತರೆ ಇದು ಟಾಪಿಕ್ ವೈಸ್ 10ರಿಂದ 30ರವರೆಗೂ ಕೂಡ ಕ್ವಶನ್ನ ಮಾಡಿರ್ತೀವಿ. ಇದು ಭಾಳ ವೆರಿ ಇಂಪಾರ್ಟೆಂಟ್ ಇರ್ತದೆ ಸ್ನೇಹಿತರೆ. ಪಿಕ್ಸ್ ಕ್ವಶನ್ ಬರ್ತಾವೆ. ಅದೇ ರೀತಿಯಲ್ಲಿ ಸೈನ್ಸ್ಗೆ ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಕ್ವಶನ್ ಜೊತೆಗೆ ಮತ್ತೆ ನಿಮಗೆ 50-60 ಪೇಜ್ಗಳ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ. ಅದೇ ರೀತಿ ಮತ್ತೆ ನಿಮಗೆ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗು, ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಎಕ್ಸಾಮ್ ಮುಗಿಯುವವರೆಗೂ ಕೂಡ ಕರೆಂಟ್ ಅಫೇರ್ಸನ್ನು ನೀಡಲಾಗ್ತದೆ. ಕೇವಲ 200 ರೂಪಾಯಿಗೆ ನೋಟ್ಸನ್ನು ಕೊಡ್ತಾರೆ. ಸ್ನೇಹಿತರೆ ಇದು ಕೇವಲ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಇರ್ತದೆ. ಯಾರು ಕೂಡ ಮಿಸ್ಸನ್ನು ಮಾಡ್ಕೋಬೇಡ್ರಿ. ಆದಷ್ಟು ಯಾರಿಗಾದ್ರೂ ನೋಟ್ಸ್ ಬೇಕಾಗಿದ್ದರೆ ಕೆಳಗಡೆ ಕಾಣುವ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಈ ವಿಡಿಯೋದನ್ನದರ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದ್ರೆ ಕೇವಲ 200 ರೂಪಾಯಿಗೆ ಎಲ್ಲ ನೋಟ್ಸನ್ನು ಕೊಡ್ತಾರೆ. ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಹಾಯ್ ಅಂತ ಕಳಿಸಿ, ಅಥವಾ ಈ ಸ್ಕ್ರೀನ್ಶಾಟ್ ಆದರೂ ಕಳಿಸಿ. ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.